ಸರ್, ರಾಜ್ಕುಮಾರ್ ಅವರ ಮುಂದಿನ ಚಿತ್ರ ರಾಮಾಂಜನೇಯ ಯುದ್ಧ. ಪಾರ್ವತಮ್ಮ ಅವರು ನನಗೆ ಯಾವಾಗಲೂ ಹೇಳೋರು, ಯಾವ ಪಾತ್ರದಲ್ಲಿ ಅಣ್ಣವ್ರು ಬಹಳ ಇಷ್ಟ ನಿಮಗೆ ಅಂತಂದರೆ, ನಿಮ್ಗೆ ಸಿನಿಮಾಗಿನ ಮೇಲೆ ನಾಟಕದಲ್ಲಿ ಅವ್ರು ರಾಮನ ಪಾತ್ರ ಮಾಡೋರು ಬಹಳ ಇಷ್ಟ. ರಾಮ ಮತ್ತು ಹನುಮಂತನ ಸಂಬಂಧ ಏನಪ್ಪ, ಅವನು ಶ್ರೀರಾಮ ನಮಗೆ ಭಕ್ತಿ ಅಂತಂದರೆ ಶ್ರೀ ಆಂಜನೇಯ. ಅಂಥ ಹನುಮಂತನಿಗೂ ರಾಮನಿಗೂ ಯುದ್ಧ ಆದರೆ ಹೆಂಗಿರುತ್ತೆ? ಶ್ರೀರಾಮ ಶ್ರೀರಾಮ ಶ್ರೀರಾಮ. ಪೌರಾಣಿಕ ಸಿನಿಮಾಗಳಿಗೆ ನಮ್ಮಲ್ಲಿ ಟಿ ಜಿ ಲಿಂಗಪ್ಪ ಸಂಗೀತ ಇರುತ್ತೆ. ಈ ಸಿನಿಮಾ ಕೂಡ ಟಿ ಜಿ ಲಿಂಗಪ್ಪನವರ ಸಂಗೀತ ನಿರ್ದೇಶನ ಅಂತ ಇತ್ತು. ಅದು ಬೇರೆ ಸಿನಿಮಾಗಳು ಅವರು ತೊಡಕೊಂಡಿದ್ರಿಂದ ಇದು ಕಷ್ಟ ಆಗತ್ತೆ ಎನ್ನುವಾಗ ಸತ್ಯಂ ಸಂಗೀತ ನಿರ್ದೇಶನ ಕೊಟ್ಟ ಮೊದಲ ಕನ್ನಡ ಸಿನಿಮಾ. ಹನುಮನ ಪ್ರಾಣ ಪ್ರಭು ರಘುರಾಮ. ಶ್ರೀರಾಮಾಂಜನೇಯ ಯುದ್ಧ ಅದು ಬಹಳ ಜನ ಅನ್ಕೊಂಡಿದ್ದಾರೆ ತೆಲುಗಿಂದ ಕನ್ನಡಕ್ಕೆ ಬಂದಿಲ್ಲ, ಕನ್ನಡದಲ್ಲೇ ತೆಲುಗು. 1975ರಲ್ಲಿ NTR ಮತ್ತು ಬಿ ಸರೋಜದೇವಿ ಈ ಸಿನಿಮಾವನ್ನ ಶ್ರೀರಾಮಾಂಜನೇಯ ಯುದ್ಧಂ ಅಂತ ಹೇಳಿ ಮಾಡ್ತಾರೆ. ನಿನ್ನ ಪಾದಾರವಿಂದಗಳನ್ನು ತೊರೆದು ಹೋಗಲಾರೆ, ನಿನ್ನಿಂದ ದೂರವಾಗಿ ಹೋಗಿ ಘೋರ ವ್ಯಥೆಯನ್ನು. ಜಯಂತಿ ರಾಜ್ಕುಮಾರ್ ಸಿನಿಮಾದಲ್ಲಿ ಮೊಟ್ಟ ಮೊದಲು ಆಕ್ಟ್ ಮಾಡಿದ ಮೊದಲ ಸಿನಿಮಾ ಇದು. ಅದರಲ್ಲಿ ಜಯಂತಿ ಪಾರ್ವತಿ ಪಾತ್ರ ಮಾಡಿ ಅದ್ರ 38 ಸಿನಿಮಾ ನಾವು ರಾಜ್ಕುಮಾರ್ ಜಯಂತಿ ಲೆಕ್ಕ ಹಾಕುವಾಗ ಲೆಕ್ಕ ಶುರು ಮಾಡೋದು ಇಲ್ಲಿ ಶ್ರೀರಾಮರಾಮಾಂಜನೇಯ ಯುದ್ಧದಲ್ಲಿ ಮೊದಲ ಸಿನಿಮಾ ಅಂತ ಹೇಳಿ. ಇದು ಆಂಜನೇಯನಿಗೆ ಎಷ್ಟು ಚಾಲೆಂಜಿಂಗು, ರಾಮನಿಗೂ ಅಷ್ಟೇ ದೊಡ್ಡ ಚಾಲೆಂಜ್. ತನಗೆ ತನ್ನ ಬಹಳ ನೆಚ್ಚಿನ ಭಕ್ತನ ವಿರುದ್ಧ ಯುದ್ಧ ಮಾಡಬೇಕು ಅಂತ ಹೇಳ್ಬಿಟ್ಟು ಪೂಜಿಸುವ ಪರಮಪಾದ. ರಾಜ್ಕುಮಾರ್ ಕೂಡ ಅವರು ಅಷ್ಟೇ ಅದ್ಭುತವಾಗಿ ರಾಮನನ್ನು ಜೀವಿಸಿದ್ದಾರೆ. ಯಾಕಂದರೆ ಈ ರಾಮ ಬೇರೆ ರಾಮ, ಇದು ನಾವು ರಾಮಾಯಣದಲ್ಲಿ ನೋಡೋ ರಾಮ ಅಲ್ಲ. ಇವನು ಭಾಳ ಸಂದಿಗ್ಧಕ್ಕೆ ಸಿಕ್ಕಾಕೊಂಡಿರುವ ರಾಮ ಇವನು. ಇಡೀ ಸಿನಿಮಾ ಕೊನೆಗೆ ಕ್ಲೈಮ್ಯಾಕ್ಸ್ನ ಡೈಲಾಗ್ಗಳಲ್ಲಿ ಹೇಳೋದು ರಾಮನಿಗಿಂತ ರಾಮನ ಹೆಸರು ಭಾಳ ದೊಡ್ಡದು ಅಂತ. ರಾಜ್ಕುಮಾರ್ ಅವರ ಮುಂದಿನ ಚಿತ್ರ ರಾಮಾಂಜನೇಯ ಯುದ್ಧ. ಇದರಲ್ಲಿ ರಾಜ್ಕುಮಾರ್ ಅವರು ರಾಮನ ಪಾತ್ರದಲ್ಲಿ ಸಾಕ್ಷಾತ್ ರಾಮನ್ ತರ ಕಾಣಿಸ್ತಾರೆ. ಆಂಜನೇಯನ ಪಾತ್ರದಲ್ಲಿ ಉದಯ್ ಕುಮಾರ್ ಅವರು ಕೂಡ ಅಷ್ಟೇ ಚೆನ್ನಾಗಿ ಅದನ್ನ ನಿಭಾಯಿಸಿದ್ದಾರೆ. ಅದಾದ್ಮೇಲೆ ಅವರು ಆಂಜನೇಯನ ಪಾತ್ರದಿಂದಾನೇ ಫೇಮಸ್, ಅಂದ್ರೆ ಡೈಲಾಗ್ಗಳು ಆಯ್ತು. ಆಮೇಲೆ ಈ ಮೂವಿಯಲ್ಲಿ ಮೇಕಪ್ ಗೆಟಪ್ ಏನ್ ಚೆನ್ನಾಗಿ ಮಾಡಿದ್ರು ಅಂತಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ಇತ್ತು. ಅದೇ ರೀತಿಯ ವೇಷಭೂಷಗಳನ್ನ, ಅದ್ರ ಜೊತೆಗೆ ರಾಜ್ಕುಮಾರ್ ಅವರು ಈ ಪಾತ್ರಕ್ಕಾಗಿ ಸಾಕಷ್ಟು ಕಸರತ್ತನ್ನ ನಡೆಸಿದ್ರು, ಡಯಟ್ ಗಳನ್ನ ಮಾಡಿದ್ರು. ಇವಾಗಿನ ತರ ಅವಾಗೆಲ್ಲ ಜಿಮ್ ಎಲ್ಲ ಇರ್ಲಿಲ್ವಲ್ಲ ಸರ್, ಹೇಗಿತ್ತು ಅವರ ತಯಾರಿ? ಈ ಮೂವಿ ಬಗ್ಗೆ ಹೇಳೋದಾದ್ರೆ, ನಾನು ಪಾರ್ವತಮ್ಮ ಅವರು ನನಗೆ ಯಾವಾಗಲೂ ಹೇಳೋರು, ಯಾವ ಪಾತ್ರದಲ್ಲಿ ಅಣ್ಣವ್ರು ಬಹಳ ಇಷ್ಟ ನಿಮ್ಗೆ ಅಂತಂದ್ರೆ, ನಿಮ್ಗೆ ಸಿನಿಮಾಗಿನ ಮೇಲೆ ನಾಟಕದಲ್ಲಿ ಅವ್ರು ರಾಮನ್ ಪಾತ್ರ ಮಾಡೋರು ಬಹಳ ಇಷ್ಟ. ನಾಟಕ ಮುಗಿದ್ಮೇಲೆ ಎಲ್ಲಾ ಮಹಿಳೆಯರು ರಾಮ ಸಾಕ್ಷಾತ್ ಶ್ರೀರಾಮ ಅಂತ ಅವ್ರ ಕಾಲಿಗೆ ನಮಸ್ಕಾರ ಮಾಡೋರು ಅಂತ ಹೇಳೋರು. ಅದು ಪಾರ್ವತಮ್ಮನವ್ರಿಗೂ ಬಹಳ ಇಷ್ಟವಾದಂಥ ಇದು. ಅವ್ರಿಗೆ ಬಹುಶಃ ಸಂಪೂರ್ಣ ರಾಮಾಯಣ ಮಾಡಬೇಕು ಅಂತ ಬಹಳ ದೊಡ್ಡ ಆಸೆ ಇತ್ತು. ಫಿಲಮ್ ಸೆಂಟರ್ ಅಂತ ಹೇಳಿ ಚೆನ್ನೈನಲ್ಲಿ, ಅದು ಕೊಯಮತ್ತೂರಿನವರ ಒಂದು ಸ್ಟುಡಿಯೋ. ಅದು ಸಾಮಾನ್ಯಕ್ಕೆ ಎಲ್ಲರೂ ಅಲ್ಲಿ ಸೇರ್ಕೊಳ್ಳೋರು. ಈ ಕರ್ನಾಟಕದಿಂದ ಹೋದವರೆಲ್ಲ MS ನಾಯಕ್ ಅಂತೇಳಿ ಅವರು ಹೋಟೆಲ್ ಉದ್ಯಮಿಯವರು. ಅವ್ರನ್ನ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದವರು. ಗೀತಾಪ್ರಿಯ ಅಷ್ಟೊತ್ತಿಗಾಗಲೇ ಸಂಪೂರ್ಣ ರಾಮಾಯಣ ತೆಲುಗಲ್ಲಿ ಬಂದು ಅದು ಕನ್ನಡಕ್ಕೆ ಡಬ್ ಆದಾಗ ಡಬ್ಬಿಂಗ್ ಡೈಲಾಗ್ಗಳನ್ನು ಗೀತಾಪ್ರಿಯ ಬರ್ತದೆ. ಆಗ ಒಂದು ರಾಮಾಯಣದ ಚರ್ಚೆ ಬಂತು, ಯಾಕೆ ಕನ್ನಡದಲ್ಲಿ ಯಾಕೆ ಸಂಪೂರ್ಣ ರಾಮಾಯಣ ಮಾಡಬಾರ್ದು? ಅವಾಗ ಯಾರು ಪ್ರೊಡ್ಯೂಸರು, ದುಡ್ಡು ಹಾಕೋರು ಯಾರು ಮಾಡಲ್ಬೋದು, ಸಂಪೂರ್ಣವನ್ನು ಯಾಕೆ ಮಾಡಬಾರ್ದು, ಎಲ್ಲರೂ ಮಾಡ್ಬೋದು, ದುಡ್ಡು ಹಾಕೋರು ಯಾರು? ಎಲ್ಲ ರಾಮಂದ ಕಥೆ ಇಟ್ಕೊಂಡು ಬೇರೆ ಥರ ಮಾಡೋಣ. ಯಾವ ಥರ ಅಂತ ಈ ಅಮೃತ ಕಲಾ ಪ್ರೊಡಕ್ಷನ್ನವರು ಈ ಸಿನಿಮಾವನ್ನು ಮಾಡೋಣ. ಇದು ನಿಮಗೆ ಒಂದು ಉಪಪಂತ. ಇದು ಈಗ ಮಹಾಭಾರತದ ಕಥೆ ಕೇಳ್ತೀವಿ. ಮಹಾಭಾರತದ ಕಥೆ ಕೇಳಿದ್ಮೇಲೆ ಏನಾಯಿತು? ಸೊ ಕೌರವರು, ದುರ್ಯೋಧನ, ಗದಾಯುದ್ಧ ಎಲ್ಲ ನಾಶ ಆದ ಮೇಲೆ ಧರ್ಮರಾಜ ರಾಜ ಆದ. ಇಲ್ಲಿಗೆ ಕತೆ ಮುಗಿ ಮಹಾಭಾರತ. ಆದರೆ ವ್ಯಾಸ ಭಾರತ ನಿಮ್ಗೆ ಅದು 10ನೇ ಪರ್ವ, ಅದು ಇನ್ನೂ 8 ಪರ್ವ ಇದೆ. ಸ್ವರ್ಗಾರೋಹಣ ಪರ್ವದವರೆಗೂ ಇನ್ನೂ 8 ಪರ್ವ ಇದೆ. ಸೊ ನಿಮಗೆ ಈ ಕ್ಯಾರೆಕ್ಟರ್ಗಳಿಗೆ ಚಾಲೆಂಜ್ ಆಗ್ತಾ ಹೋಗುತ್ತೆ. ರಾಮಾಯಣ ಕೂಡ ಹಾಗೆ, ರಾಮ ಸೀತೆ ಪಟ್ಟಾಭಿಷೇಕಕ್ಕೆ ಮತ್ತೆ ಅಯೋಧ್ಯೆಗೆ ಬರ್ತಾರೆ, ಕೂತ್ಕೊಳ್ತಾರೆ. ಆಮೇಲೆ ಏನಾಗುತ್ತೆ, ಸೀತೆ ಮತ್ತೆ ಕಾಡಿಗೆ ಹೋಗ್ತಾರೆ, ಉತ್ತರಾಖಂಡ ಮತ್ತೆ ಲವಕುಶ ಜನನ, ಲವಕುಶ, ಹೀಗೆ ಕತೆ ಮುಂದುವರಿಯುತ್ತೆ. ಅದು ನಮ್ಮಲ್ಲಿ ಈ ರಾಮಾಯಣ ಮಹಾಭಾರತ ಕನ್ನಡಿಗರ ಅಥವಾ ಭಾರತೀಯರ ಮಟ್ಟಿಗೆ, ಕನ್ನಡಿಗರು ಅಂತಲ್ಲ ಭಾರತೀಯರ ಮಟ್ಟಿಗೆ ಅದು 2 ಕತೆಗಳಷ್ಟೇ ಅಲ್ಲ.
ಸೊ ನಾವು ಆ ಕತೆಗಳ ಜೊತೆಗೆ ಜೀವಿಸಿದ್ವಿ. ನೀವು ಭಾರತದ ಯಾವುದೇ ಹಳ್ಳಿಗೆ ಹೋಗಿ ಇಲ್ಲಿ ರಾಮ ಬಂದಿದ್ದ, ಇಲ್ಲಿ ಸೀತೆ ಬಟ್ಟೆ ಒಗಿತಾ ಇದ್ಲು, ಇಲ್ಲಿ ಇವ್ರು ಅಡಿಗೆ ಮಾಡಿದ್ರು, ಏನೋ ಒಂದು ಕುರುಹು, ಇಡೀ ಭಾರತದಲ್ಲಿ ಎಲ್ಲ ಕಡೆ ರಾಮ ಬಂದಿದ್ನ, ಇಲ್ಲಿ ಪಾಂಡವರು ಬಂದಿದ್ರು, ಇಲ್ಲಿ ನೋಡಿ ಅಂಬುತೀರ್ಥ, ಇಲ್ಲಿ ಬಾಣ ಬಿಟ್ಟಿದ್ದ, ಈ ಕತೆಗಳು ಇಷ್ಟು ನಾವು ಅದು ಒಂಥರ ಹೆಸರಿಗೆ ವ್ಯಾಸ ವಾಲ್ಮೀಕಿ ಅಂತ ಹೇಳ್ತೀವಿ ಹೊರತು ಅದು ರಾಷ್ಟ್ರವೇ ಬರೆದ ಕಾವ್ಯ ಕತೆ. ಆಮೇಲೆ ಯಾರು ಅಷ್ಟೇ, ಈಗ ಒಂದಾನೊಂದು ಕಾಲದಲ್ಲಿ ಶ್ರೀರಾಮಚಂದ್ರನೆಂಬ ರಾಜನಿದ್ದನು ಧ್ಯಾನ ಮಾಡಲ್ಲ. ಸೊ ನಾನು ರಾಮಾಯಣದ ಮೊದಲ ಪುಟವನ್ನ ಎತ್ಕೊಂಡ್ರೆ ರಾಮ ಆಗ್ತಾನೆ ಹುಟ್ಟುತ್ತಾನೆ. ನಾವು ಅದನ್ನ ನಮ್ಗೆ ಗೊತ್ತಿದ್ರು ಕೊನೆ ಕತೆ ಏನು ಅಂತೇಳಿ ನಾವು ಆ ಕಥೆಯನ್ನು ಅನುಭವಿಸ್ತೀವಿ. ಈ ಕತೆಗೆ ಬೇರೆ ಬೇರೆ ಡೈಮೆನ್ಷನ್ಗಳನ್ನ ಸೃಷ್ಟಿ ಮಾಡಿದವರು ಹರಿಕತೆ. ಆಮೇಲೆ ಕೀರ್ತನೆಗಳಲ್ಲಿ, ಹರಿಕಥಾ ಪ್ರಸಂಗಗಳಲ್ಲಿ ಬೇರೆ ಬೇರೆ ಕಥೆಗಳನ್ನ ಸೃಷ್ಟಿ ಮಾಡ್ತಾವೆ. ಇಂಥ ಸೃಷ್ಟಿನಲ್ಲಿ ಈಗ ರಾಮ ಮತ್ತು ಹನುಮಂತನ ಸಂಬಂಧ ಏನಪ್ಪ, ಅವನು ಶ್ರೀರಾಮ ನಮಗೆ ಭಕ್ತಿ ಅಂತಂದ್ರೆ ಶ್ರೀ ಆಂಜನೇಯ, ಅವನು ಎದೆ ಬಗ್ದು ತೋರಿಸಿದ್ರೆ ರಾಮ ಸೀತೆ ಕಾಣಿಸ್ತಾರೆ. ಅಂಥ ಹನುಮಂತನಿಗೂ ರಾಮನಿಗೂ ಯುದ್ಧ ಆದ್ರೆ ಹೆಂಗಿರುತ್ತೆ? ಶ್ರೀರಾಮ ಶ್ರೀರಾಮ ಶ್ರೀರಾಮ. ಇದು ಒಂದು ಹರಿಕಥೆಯ ದಾಸರು ಸೃಷ್ಟಿ ಮಾಡುವಂತಹ ಕಥೆಗಳಾಯಿತು. ಇದು ಆ ಥರದ ಒಂದು ವಿಶಿಷ್ಟವಾದ ಪ್ರಸಂಗ. ಇದು ಗೀತಪ್ರಿಯ ಫಸ್ಟು ಹೇಳೋದ್ರಂತೆ, ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಗೀತಪ್ರಿಯ ಅವರ ತಂದೆಯ ಗುರುಗಳು. ಕನ್ನಡದ ಮೊದಲ ವಾಕ್ಚಿತ್ರ ಸತಿ ಸುಲೋಚನದ ಗೀತ ಸಾಹಿತಿ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳ ಹತ್ರ ಪೌರಾಣಿಕ ಸಿನಿಮಾ. ನಾನು ಗೀತಪ್ರಿಯವ್ರ ಮನೆ ಮತ್ತು ಮರಾಠಿ, ಅವ್ರು ಮರಾಠಿಯವರು ಆ್ಯಕ್ಚುಲಿ ಮೂಲತಃ. ನಾನು ಇದನ್ನೆಲ್ಲ ಬರೆಯೋದು, ಕಂದ ಪದ್ಯ ಸೀಸು ಪದ್ಯ ಎಲ್ಲ ಬರೆಯೋದು ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಹೇಳೋದ್ರಂತೆ, ಧೈರ್ಯವಾಗಿ ಬರೆಯಯ್ಯ, ನಾನಿದ್ದೀನಿ, ನಿಂಗೆ ಕಷ್ಟ ಆದರೆ ನಾನು ತಿತ್ತೀನಿ ಬರೀ ಅಂತ ಹೇಳಿ. ವಂಶೋದ್ಭವ ನಾನಾಗಿ ನ್ಯಾಯದ ಪಕ್ಷವಂ ಬಿಡದೆ ಸೊ ಇವರು ಒಪ್ಕೊಂಡು ಇದನ್ನು ಮಾಡಿದ್ರು. ಗೀತಪ್ರಿಯ ಅವರು ಪೌರಾಣಿಕವನ್ನು ಬರೆದಿದ್ದು ಎಷ್ಟು ವಿಶೇಷನೋ, ಸತ್ಯಂ ಅವರು ಸಂಗೀತ ನಿರ್ದೇಶನ ಮಾಡಿದ್ದು ಕೂಡ ಅಷ್ಟೇ ವಿಶೇಷ. ಯಾಕೆ ಅಂತಂದರೆ ಸಾಮಾನ್ಯಕ್ಕೆ ಪೌರಾಣಿಕ ಸಿನಿಮಾಗಳಿಗೆ ನಮ್ಮಲ್ಲಿ ಟಿ ಜಿ ಲಿಂಗಪ್ಪ ಸಂಗೀತ ನಿರ್ದೇಶನ, ಅದು ಮೇರು ಪೌರಾಣಿಕ ಸಿನಿಮಾಗಳು ಪೌರಾಣಿಕ ಟಿ ಜಿ ಲಿಂಗಪ್ಪ, ಬೊಬ್ರವಾಹನದವ್ರಿಗೂ ಟಿ ಜಿ ಲಿಂಗಪ್ಪ. ಈ ಸಿನಿಮಾ ಕೂಡ ಟಿ ಜಿ ಲಿಂಗಪ್ಪನವರ ಸಂಗೀತ ನಿರ್ದೇಶನ ಅಂತ ಇತ್ತು. ಅದು ಬೇರೆ ಸಿನಿಮಾಗಳವರು ತೊಡಕೊಂಡಿದ್ರಿಂದ ಇದು ಕಷ್ಟ ಆಗತ್ತೆ ಎನ್ನುವಾಗ ಸತ್ಯಂ ಮಾಡೋಣ ಅಂತ. ಸತ್ಯಂ ಅಂದರೆ ಎಲ್ಲರೂ ಅಷ್ಟೇ, ಸತ್ಯಂ ಎಲ್ಲರೂ ಪೌರಾಣಿಕ ಸಿನಿಮಾಕ್ಕೆ ಮಾಡೋಕ್ಕೆ ಸಾಧ್ಯ. ಸತ್ಯಂ ಸಂಗೀತ ನಿರ್ದೇಶನ ಕೊಟ್ಟ ಮೊದಲ ಕನ್ನಡ ಸಿನಿಮಾ. ಸೊ ಇಲ್ಲಿಂದ ಸತ್ಯಂ ಎಂಟ್ರಿ. ಆ್ಯಕ್ಚುಲಿ ಸತ್ಯಂ ಬಗ್ಗೆ ಒಂದು ಬಹಳ ವಿಶೇಷವಾದ ಸಂಗತಿ ನಾನು ಹಿಂದೂ ಬೇರೆ ಸಂಚಿಕೆಗಳಲ್ಲಿ ಹೇಳಿದ್ದೀನಿ. ನಮ್ಮಲ್ಲಿ ಸಾಮಾನ್ಯಕ್ಕೆ ಹಾರ್ಮೋನಿಯಮ್ಮಲ್ಲಿ ಮ್ಯೂಸಿಕ್ ಕಂಪೋಸ್ ಆ ಕಾಲದಲ್ಲಿ ಎಲ್ಲಿದ್ದು ಬೇಸಿಕ್ ಇನ್ಸ್ಟ್ರೂಮೆಂಟ್ ಹಾರ್ಮೋನಿಯಂ, ಇಲ್ಲವ ವೀಣೆನಲ್ಲಿ ಕೆಲವರು ಕಂಪೋಸ್ ಮಾಡ್ತಾರೆ. ವಿಜಯ ಭಾಸ್ಕರ್ ಎಲ್ಲ ಬಂದ ಮೇಲೆ ಪಿಯಾನೋದಲ್ಲೋ ಗಿಟಾರ್ನಲ್ಲೋ ಕಂಪೋಸ್ ಮಾಡಿ. ಆದರೆ ಇಡೀ ಜಗತ್ತಿನಲ್ಲಿ ಅಲ್ಲಿಂದ ಇಲ್ಲಿಯವರೆಗೂ ಡೋಲಕ್ಕಲ್ಲಿ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ದ ಏಕೈಕ ಸಂಗೀತ ನಿರ್ದೇಶಕ ಸತ್ಯಂ ಒಬ್ಬರೇ ಅಂತಹ ಕೊಡೋಕ್ಕೆ ಸಾಧ್ಯ. ಮತ್ತು ಸತ್ಯಂ ರಿದಮ್ ಮ್ಯೂಸಿಕ್ಕನ್ನು ಭಾಳ ಕೊಟ್ಟಿದ್ದಾರೆ ಅನಿಸುತ್ತೆ, ಮತ್ತು ಮೆಲೋಡಿಯನ್ನು ಕೂಡ ಅಷ್ಟೇ ಕೊಟ್ಟಿದ್ದಾರೆ. ಅದಕ್ಕೆ ಶ್ರೀರಾಮಾಂಜನೇಯ ಯುದ್ಧನೇ ಬಹಳ ದೊಡ್ಡ ಸಾಕ್ಷಿ. ದಾನವದ ಘಾತದಿ ಹತನಾಗದಿರಲು ನಿನ್ನನು ಚಿರಂಜೀವಿಯ. ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ರಾಜ್ಕುಮಾರ್ ಅವರು ಶ್ರೀರಾಮನ ಪಾತ್ರವನ್ನು ಮಾಡಿದ್ರು. ಅದ್ವಾನಿ ಲಕ್ಷ್ಮೀದೇವಿಯವರು ಸೀತೆಯ ಪಾತ್ರವನ್ನು ಮಾಡಿದ್ದಾರೆ. ಉದಯ್ ಕುಮಾರ್ ಆಂಜನೇಯನ ಪಾತ್ರವನ್ನು ಮಾಡಿದ್ದಾರೆ. ಪೂಜಿಸುವ ಪರಮ ಪಾದ. ನೀವು ಹಾಗೆ ಹೇಳಿದಾಗೆ ಡೈಲಾಗ್ ಅದರಲ್ಲಿ ಕೊನೆಗೆ ರಾಮ ಮತ್ತು ಆಂಜನೇಯ ಎದುರಾಗ್ತಾರೆ, ಪರಸ್ಪರ ಯುದ್ಧದಲ್ಲಿ ಎದುರಾಗ್ತಾರೆ. ಆಗ ರಾಮ ಬೇರೆ ಬೇರೆ ಮಾದರಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಸೊ ನೀನು ಹೆಂಗಯ್ಯ, ನಾನು ಇಷ್ಟೆಲ್ಲ ನಿಮ್ಗೆ ಸಹಾಯ ಮಾಡಿದಿರಿ, ನೀವೇ ಯುದ್ಧಕ್ಕೆ ಬರ್ತಿರಲ್ಲ ಅಂತ. ಅದಕ್ಕೆ ಆಂಜನೇಯ ಕೊಡೋ ಕೌಂಟರ್ ಡೈಲಾಗ್ಸ್ ಇದೆಯಲ್ಲ, ಅದು ಗೀತಪ್ರಿಯ ಅವ್ರ ಶಕ್ತಿ. ಅದು ಡೈಲಾಗ್ಸು ತುಂಬ ಚೆನ್ನಾಗಿದೆ. ವಿಭೀಷಣನಿಂದ ಲಂಕೆಯ ಗುಟ್ಟನ್ನರಿತು ರಾವಣನ ಕೊಂದದ್ದು ಒಂದು ಘನ ಕಾರ್ಯ, ಇಂತಹ ದೊಡ್ಡ ದೊಡ್ಡ ಕಾರ್ಯ.
ಅದನ್ನು ಉದಯ್ ಕುಮಾರ್ ಕೂಡ ಅಷ್ಟೇ ಅದ್ಭುತವಾಗಿ ಹಾಡಿದ್ದಾರೆ, ಅಷ್ಟೇ ಅದ್ಭುತವಾಗಿ ಹಾಡಿದ್ದಾರೆ. ಆಮೇಲೆ ಇದರಲ್ಲಿ ಈ ಸಿನಿಮಾ ಓಪನಿಂಗ್ ಆಗುವುದೇ ಅವನು ಶ್ರೀರಾಮನನ್ನ ಪ್ರಾರ್ಥನೆ ಮಾಡಿಕೊಂಡು ಹನುಮನ ಪ್ರಾಣ ಪ್ರಭು ರಘುರಾಮದಿಂದ ಓಪನ್ ಆಗುತ್ತೆ. ನಿನ್ನ ಪಾದಾರವಿಂದಗಳನ್ನು ತೊರೆದು ಹೋಗಲಾರೆ, ನಿನ್ನಿಂದ ದೂರವಾಗಿ ಹೋಗಿ ಘೋರ ವ್ಯಥೆಯನ್ನು. ತಾಯಿ ಮಾತು ಕೊಟ್ಬಿಟ್ಟಿದ್ದಾಳೆ ಚಂದ್ರಭಾನು ರಾಜನಿಗೆ, ನಾನು ಕಾಪಾಡ್ತೀನಿ ಅಂತ. ಯಾರಿಂದ ಕಾಪಾಡ್ತೀನಿ ಅನ್ನೋದು ಗೊತ್ತಿಲ್ಲ, ಅದು ತಾಯಿಯಿಂದ ಇವನು ಆಯ್ತು ರಾಮನಿಂದ ಕಾಪಾಡಬೇಕು ಅಂತ ಅಂದಾಗ ಇವನು ಇಷ್ಟು ರಾಮನ ಕೀರ್ತನೆಯನ್ನು ಹೇಳೋನು, ರಾಮನ ಜೊತೆಗೆ ನಾನು ಯುದ್ಧ ಮಾಡಬೇಕು. ಆವಾಗ ಹೇಳ್ತಾನೆ ನಾರದ, ಅದರಲ್ಲಿ KS ಅಶ್ವಥ್ ನಾರದನ ಪಾತ್ರ ಮಾಡಿ, ಜಗವೇ ನಾಟಕರಂಗ ಜಗದೀಶನಾಡುವ. ನಾರದ ಹೇಳ್ತಾನೆ ಬಿಟ್ಬಿಡ, ಹಂಗಾದ್ರೆ ಬರಾಗಿಲ್ಲ, ಕಳಿಸ್ಬಿಡ. ಇಲ್ಲ, ಕೊಟ್ಟ ಮಾತಿಗೆ ನಾನು ತಪ್ಪ. ಇಲ್ಲಿ ಎರಡು, ಒಂದು ರಾಮ ಭಕ್ತಿ, ಇಲ್ಲಿ ಕೊಟ್ಟ ಮಾತು. ಇಡೀ ಸಿನಿಮಾ ಕೊನೆಗೆ ಕ್ಲೈಮ್ಯಾಕ್ಸ್ನ ಡೈಲಾಗ್ಗಳಲ್ಲಿ ಹೇಳೋದು ರಾಮನಿಗಿಂತ ರಾಮನ ಹೆಸರು ಬಹಳ ದೊಡ್ಡದು ಅಂತ. ಇದು ಕುಮಾರವ್ಯಾಸ ಭಾರತದಲ್ಲಿ ಈ ಥರದ್ದೊಂದು ಪ್ರಸಂಗ ಬರುತ್ತೆ. ಅವನು ಪ್ರತಿಜ್ಞೆ ಮಾಡಿರ್ತಾನೆ, ಶ್ರೀಕೃಷ್ಣ ಸುದರ್ಶನ ಚಕ್ರವನ್ನು ನಾನು ಹಿಡಿಯಲ್ಲ ಯುದ್ಧದಲ್ಲಿ. ಭೀಷ್ಮಾಚಾರ್ಯರು ಬಹಳ ಘೋರ ಯುದ್ಧವನ್ನು ಮಾಡಿಬಿಟ್ಟು 10 ಗಾವದ ದೂರ ಇವರ ರಥವನ್ನು ಓಡಿಸಿದಾಗ ಅವನು ಚಕ್ರ ಹಿಡಿದು ಸುದರ್ಶನ, ಕೃಷ್ಣ ಸುದರ್ಶನ ಚಕ್ರ ಹಿಡಿಯೋದನ್ನು ಜಗತ್ ಪ್ರಳಯ ಆದಂಗೆ ಅದು. ಭೀಷ್ಮ ಏನೇನೋ ಕೇಳ್ತಾನೆ, ಬಿಟ್ಬಿಡ, ಅದು ಯಾಕೆ ಕೋಪ ಮಾಡ್ಕೊಂಡು ಬೀಳಿಸಲ್ಲ ಚಕ್ರ. ಅವಾಗ ಭೀಷ್ಮ ಹೇಳ್ತಾನೆ, ಅದು ಕೊನೆಗೆ ಕುಮಾರವ್ಯಾಸನ ಹಿಂಗೆ ಬರೆಯೋಕ್ಕೆ ಸಾಧ್ಯ? ಎಸೆಯ ಚಕ್ರನ ನಾನಿನ್ನ ಭಕ್ತ ಆಗಿದ್ರೆ ನನಗೊಂದು ಕೂದಲನ್ನು ತುಂಡು ಮಾಡಲಿ, ನೀವು ಚಕ್ರ ನೋಡೋಣ ಅಂತ ಹೇಳ್ತಾರೆ. ಅದಕ್ಕೆ ಕುಮಾರವ್ಯಾಸ ಬರೀತಾನೆ, ಮುಚ್ಚಿದನು ಚಕ್ರವನ್ನು ನೆಚ್ಚಿನಾಳಿನ ಆಗ್ರಹಕ್ಕೆ ನಾಂಚಿನ್. ಅದು ನಿಮಗೆ ರಾಮನಿಗಿಂತ ರಾಮನ ಹೆಸರು, ಅಂದರೆ ಕೃಷ್ಣನಿಗಿಂತ ಕೃಷ್ಣನ ಹೆಸರು ಬಹಳ ದೊಡ್ಡದು ಅಂತ ಹೇಳಿ ಈ ಸಿನಿಮಾದಲ್ಲಿ ಆ ಥರದ ಎಳೆಯನ್ನು ಇಟ್ಕೊಂಡು ಕಟ್ಟಿದಂತಹ ಸಿನಿಮಾ ಅದು. ವಿಶ್ವಾಮಿತ್ರ ಡಿಕ್ಕಿ ಮಾಧವರಾವ್ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಜಯಂತಿ ರಾಜ್ಕುಮಾರ್ ಸಿನಿಮಾದಲ್ಲಿ ಮೊಟ್ಟ ಮೊದಲು ಆ್ಯಕ್ಟ್ ಮಾಡಿದ ಮೊದಲ ಸಿನಿಮಾ ಇದು. ಅದರಲ್ಲಿ ಜಯಂತಿ ಪಾರ್ವತಿ ಪಾತ್ರ ಮಾಡಿದ್ರು. ಹಾಗಾಗಿ ರಾಜ್ಕುಮಾರ್ ಮತ್ತು ಜಯಂತಿ ಪರಸ್ಪರ ಎದುರಾಗುವ ಪೈರಿಲ್ಲ. ಅದು ಚಂದವಳ್ಳಿ ತೋಟದಿಂದ ಮುಂದುವರಿಯಿತು. ಅದು ಅದ್ರ 38 ಸಿನಿಮಾ ನಾವು ರಾಜ್ಕುಮಾರ್ ಜಯಂತಿನ ಲೆಕ್ಕ ಹಾಕುವಾಗ ಲೆಕ್ಕ ಶುರು ಮಾಡೋದಿಲ್ಲ. ಶ್ರೀರಾಮರಾಮಂಜ ಯುದ್ಧದಲ್ಲಿ ಮೊದಲ ಸಿನಿಮಾ ಅಂತ ಹೇಳಿ. ಈ ಸಿನಿಮಾ ರಾಜೇಶ್ ಅವರು ಅಭಿನಯಿಸಿದ ಮೊದಲ ಸಿನಿಮಾ. ಇದರಲ್ಲಿ ಭರತನ ಪಾತ್ರ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ನಂಗೆ ಬಹಳ ಇಷ್ಟವಾದ ಸನ್ನಿವೇಶ ಏನು ಅಂತಂದರೆ, ಇದು ಆಂಜನೇಯನಿಗೆ ಎಷ್ಟು ಚಾಲೆಂಜಿಂಗು, ರಾಮನಿಗೂ ಅಷ್ಟೇ ದೊಡ್ಡ ಚಾಲೆಂಜ್. ತನಗೆ ತನ್ನ ಬಹಳ ನೆಚ್ಚಿನ ಭಕ್ತನ ವಿರುದ್ಧ ಯುದ್ಧ ಮಾಡಬೇಕು ಅಂತ ಹೇಳ್ಬಿಟ್ಟು ಆಗ ಅವನು ತನ್ನ ಹಿರಿಯರನ್ನೆಲ್ಲ ರಾಮ ಕೇಳ್ತಾನೆ. ದಶರಥರಿಂದ ಹಿಡಿದು ತನ್ನ ಪೂರ್ವಜರನ್ನೆಲ್ಲ ಕೇಳ್ತಾನೆ. ದಶರಥ ಚಕ್ರವರ್ತಿ, ವಚನ ಭಂಗವಾಗಬಾರದು, ವಚನ ಭಂಗವಾಗಬಾರದು. ಏನ್ ಮಾಡ್ಬೇಕು ನಾನಿವಾಗ? ಯಾಕಂದ್ರೆ ಮಾತು ಕೊಟ್ಟಿರೋದು ವಿಶ್ವಾಮಿತ್ರರು. ಸೊ ನಾನು ಚಂದ್ರಭಾನುವನ್ನು ಸಾಯಿಸ್ತೀನಿ ಅಂತ ಹೇಳಿ, ಅದು ಚಂದ್ರಭಾನು ತಪ್ಪಿಲ್ಲದೆ ಜಿಂಕೆ ಹೋಗಿ ಆಗ ಕೊಂಡಕ್ಕೆ ಬಿದ್ದಿರೋದ್ರಿಂದ ಅವನು ಚಂದ್ರಭಾನುವನ್ನು ಸಾಯಿಸ್ತೀನಿ ಅಂತ ವಿಶ್ವಾಮಿತ್ರ ಸಾಯಿಸು ಅಂತೇಳಿ ಇವರಿಗೆ ಕೊಟ್ಟಿದ್ದಾರೆ. ಆಗ ಎಲ್ಲ ಕುಲದ ಹಿರಿಯರು ಹೇಳ್ತಾರೆ, ಅದು ಭಗವಂತ ಪರಿಹಾರ ಕಂಡಿದ್ದೇನೆ, ಅದ್ರ ಕೊಟ್ಟ ಮಾತನ್ನು ತಪ್ಪಾರ, ನೀನು ಯುದ್ಧ ಮಾಡಬೇಕು ಆಂಜನೇಯಿಂದ ಅಂತ ಹೇಳಿ. ಇದು ಆ ಸನ್ನಿವೇಶ ಬಹಳ ಚೆನ್ನಾಗಿದೆ ಮತ್ತು ಅದನ್ನು ತುಂಬ ವೈಭವಪೇತವಾಗಿ ತೆಗೆದಿದ್ದಾರೆ. ದಶರಥನಿಂದ ಹಿಡಿದು ಸಗರ ಮಹಾರಾಜ, ಭಗೀರಥ ಎಲ್ಲ ಅವ್ರ ಹಿರಿಯರು ಏನು ಉತ್ತರ ಹೇಳ್ತಾರೆ ಈ ರಾಮನ ಪ್ರಶ್ನೆಗೆ ಅಂಥೇಳಿ. ಮತ್ತು ಇದನ್ನು ರಾಜ್ಕುಮಾರ್ ಕೂಡ ಅವರು ಅಷ್ಟೇ ಅದ್ಭುತವಾಗಿ ರಾಮನನ್ನು ಜೀವಿಸಿದ್ದಾರೆ. ಯಾಕಂದರೆ ಈ ರಾಮ ಬೇರೆ ರಾಮ, ಇದು ನಾವು ರಾಮಾಯಣದಲ್ಲಿ ನೋಡುವ ರಾಮ ಅಲ್ಲ, ಇವನು ಭಾಳ ಸಂದಿಗ್ಧಕ್ಕೆ ಸಿಕ್ಕಾಕೊಂಡಿರುವ ರಾಮ ಇವನು. ಇದನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಹಾಗೆ ಹೇಳಿದೆ, ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಇವತ್ತಿಗೂ ಬಹಳ ಪ್ರಸಿದ್ಧವಾದಂಥ ಹಾಡು ಹನುಮನ ಪ್ರಾಣ ಪ್ರಭು ರಘುರಾಮ. ಅದು ಓಪನಿಂಗ್ ಸಾಂಗ್. ಹನುಮನ ಪ್ರಾಣ
ರಾಮ. ಅದರಲ್ಲಿ ಆಂಜನೇಯ ಫಸ್ಟ್ ಕಾಣಿಸ್ಕೊಳ್ಳೋದೇ ಈ ಹಾಡಿನಿಂದ. ಅಂದರೆ ಅದು ರಾಮ ಮತ್ತು ಆಂಜನೇಯನ ನಡುವಿನ ಸಂಬಂಧ ಹೇಳುವಂಥ ಹಾಡೋದು. ಇದನ್ನು ಗೀತಪ್ರಿಯ ಹೇಳೋರು. ಬೆಳವನ ಶಾಸ್ತ್ರಿಗಳ ಹತ್ರ ಹಾಡು ಬರ್ಕೊಂಡು ಹೋಗಿ ತೋರಿಸಿದ್ರಂತೆ. ಅದರಲ್ಲಿ ಸಮುದ್ರದ ಅಲೆಗಳು ಗಾಳಿಯ ಒಡನೆ ನಿನ್ನೆಯ ನಾಮವ ಪಾಡಿ ಅಂತ ಬರ್ಕೊಂಡು ಬಂದರು. ಅವರು ಬೆಳ್ಳವನ ಶಾಸ್ತ್ರಿಗಳು ಅದನ್ನು ತಿದ್ದಿದ್ರಂತೆ. ಸಾಗರದ ಅಲೆಗಳು ಸಮೀರದೊಡನೆ ನಿನ್ನೆಯ ನಾಮವ ಪಾಡಿ. ಬೆಳ್ಳವನ ಶಾಸ್ತ್ರಿಗಳಿಗೆ ಗೀತಪ್ರಿಯ ಕೇಳ್ತಾರಂತೆ, ಅಲ್ಲ ಅದು ಯಾಕೆ ಸಮೀರ ಅದು ಎಷ್ಟು ಜನಕ್ಕೆ ಅರ್ಥ ಆಗತ್ತೆ? ಅವರು ಅವಕ್ಕೆ ಒಂದು ಅದು ಶಬ್ದ ಸಾದೃಶ್ಯ. ಸಾಗರ ಸಮೀರ, ಸಮೀರ ಅಂದ್ರೆ ಗಾಳಿನೇ, ಏನು ವಿಶೇಷ ಅಲ್ಲ. ಆದರೆ ಸಮೀರ ಅಂದ್ರೆ ಗಾಳಿ ಅಷ್ಟೇ ಅಲ್ಲ, ವಾಯುದೇವ ಸಮೀರ. ಸಮೀರ ಅಂದ್ರೆ ವಾಯುದೇವ. ಆಂಜನೇಯ ವಾಯುದೇವನ ಪುತ್ರ ಅವನು. ಸೊ ನೀವು ಇಲ್ಲಿ ಸಮೀರ ಅಂತ ಹೇಳೋದಕ್ಕೆ ಬೇರೆ ಅರ್ಥ ಇದೆ. ಸೊ ಬೆಳವನ ಶಾಸ್ತ್ರಿಗಳಂದ್ರೆ ಒಂದು ಹಾಡು ಹಿಂಗಿರಬೇಕು ಅಂತ ಹೇಳಿ ಗೀತಪ್ರಿಯ ಯಾವಾಗಲೂ ಈ ಘಟನೆ ನೆನಪು ಮಾಡ್ಕೊಳ್ಳೋರು. ಅಂದರೆ ಒಂದು ಹಾಡು ಅವ್ರು ತಿದ್ದಿರ್ಬೋದು, ಬಟ್ ನನಗೆ ಎಷ್ಟು ಹೇಳ್ಕೊಟ್ರು ಅವರು ಅಂತ ಹೇಳಿ. ಈ ಹಾಡು ಬಹುಶಃ ನನಗೆ ಗೀತಪ್ರಿಯ ಇನ್ನೂ ಬಹಳ ಅರ್ಲಿ ಚಿತ್ರರಂಗದ ಎಂಟ್ರಿಯ ಸಂದರ್ಭದಲ್ಲಿ ಬರೆದಂಥ ಹಾಡೋದು. ಘಂಟಸಾಲ ಅವರು ಬಹಳ ಅದ್ಭುತವಾಗಿ ಹಾಡಿ. ಘಂಟಸಾಲ ಭಕ್ತಿಗೀತೆಗಳನ್ನು ಅವರು ಲೀಲಾಜಲವಾಗಿ ಹಾಡುವಂಥವ್ರು. ನೋಡಿ, ಧರಣಿ ಅಂಬರ ದಿನಕರ ಚಂದಿರ ನಿನ್ನೆಯ ರೂಪವ ತೋರೆ, ಸಾಗರದಲೆಗಳು ಸಮೀರದೊಡನೆ ನಿನ್ನೆಯ ನಾಮವ ಹಾಡೆ, ಪ್ರತಿ ತಾಣದಿ ಕಾಣುವೆ ನೀನೇ ರಾಮ, ಮಹಾಸಾಧನ ಮುಕ್ತಿಗೆ ನಿನ್ನ ನಾಮ. ಧರಣಿ ಅಂಬರ ದಿನಕರ ಚಂದಿರ ನಿನ್ನಯ ರೂಪವ ತೋರಿ. ಗೀತಪ್ರಿಯ ಅವರೇ ಬರೆದಿರುವ 2ನೇ ಸಾಲು ಬಹಳ ಇಷ್ಟ ನನಗೆ. ಅದನ್ನು ಅವ್ರಿಗೂ ಹೇಳಿದ್ದೀನಿ. ಭಾನುಕುಲೇಶ ಮಾನವ, ಭಾನುಕುಲೇಶ ಸೂರ್ಯವಂಶ, ಭಾನುಕುಲೇಶ ಮಾನವ ವೇಷ ವಾನರ ಕುಲದ ಸ್ವಾಮಿ, ದೀನರ ದಾತ ನೀರಿರುವಂಥ ಪಾವನ ಭೂಮಿ ಈ ಭೂಮಿ, ಹೇ ರಾಘವ ಪಾವನ ಮೇಘಶ್ಯಾಮ, ಈ ಲೋಕದ ಭಾಗವೇ ನೀನೆ ರಾಮ. ದೀನರ ದಾತ ನೀನಿರುವಂಥ ಪಾವನಮಯೀ ಭೂಮಿ. ಇದು ಹನುಮನ ಪ್ರಾಣ ಪ್ರಭು ರಘುರಾಮದ ಬಹಳ ಅದ್ಭುತವಾದಂಥ ಸಾಲುಗಳು. ಇದರಲ್ಲಿ ಅದೇ ಅವಾಗೆಲ್ಲ 16 ಹಾಡಿದೆ. ಈ ಸಿನಿಮಾದಲ್ಲಿ ಕೂಡ ಸೀಸಪದ್ಯ ಕಂದಪದ್ಯಗಳನ್ನು ಕೂಡ ಬರೆದಿದ್ದಾರೆ. ಇದರಲ್ಲಿ ಬಹಳ ವಿಶೇಷವಾದ ಜಯ ಜಯ ರಾಮ ಜಯ ರಘುರಾಮ ಹಾಡು 8 ನಿಮಿಷದ ಹಾಡುಗಳು. ಇದರಲ್ಲಿ ಪೂರ್ತಿ ರಾಮಾಯಣ ಬರುತ್ತೆ, ರಾಮ ಅಪಹರಣದಿಂದ ಬರುತ್ತೆ. ಆಮೇಲೆ ಒಂದು ನಾರದರ ಹಾಡು ಇದರಲ್ಲಿ ಬಹಳ ಫೇಮಸ್ಸು, ಜಗದೀಶ ನಾಡುವ ಜಗವೇ ನಾಟಕ ರಂಗ ಅಂತ ಹೇಳಿ ಬಹಳ ಫೇಮಸ್. ಜಗದೀಶ ನಾಡುವ ಜಗವೇ ನಾಟಕ ರಂಗ. ಇನ್ನು 16 ಹಾಡುಗಳು ಕೂಡ ಬಹಳ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಶ್ರೀರಾಮಾಂಜನೇಯ ಯುದ್ಧ ಅದು ಬಹಳ ಜನ ಅಂದ್ಕೊಂಡಿದ್ದಾರೆ ತೆಲುಗಿಂದ ಕನ್ನಡಕ್ಕೆ ಬಂತಿಲ್ಲ, ಕನ್ನಡದಿಂದ ತೆಲುಗು. 1975ರಲ್ಲಿ NTR ಮತ್ತು ಬಿ ಸರೋಜಾದೇವಿ ಈ ಸಿನಿಮಾವನ್ನು ಶ್ರೀರಾಮಾಂಜನೇಯ ಯುದ್ಧಂ ಅಂತ ಹೇಳಿ ಮಾಡ್ತಾರೆ. ನಮ್ಮಲ್ಲಿ 1963ರಲ್ಲೇ ಬಂದಿತ್ತು. ಹೌದು, ನಮ್ಮಲ್ಲೇ ಮೊದಲು ಬಂದಂತ. ಹೌದು, ಅದೇನೆ. ಬಹುಶಃ ಶ್ರೀರಾಮಾಂಜನೇಯ ಯುದ್ಧದಂತ ಇನ್ನಷ್ಟು ಸಿನಿಮಾಗಳು ಅಣ್ಣವ್ರು ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ.